ಪ್ರಸಾದನ ಕುಟುಂಬವೆಂದರೆ ಚಿಂತಲಪರ ಊರಿನಲ್ಲಿ ಆತ್ಮೀಯತೆಗೆ ಒಂದು ವಿಳಾಸ. ಪ್ರಸಾದ್ ಯಾವಾಗಲೂ ಒಂದೇ ಮಾತು ಹೇಳ್ತಾ ಇರ್ತಾರೆ, ಮನುಷ್ಯರು ಬೇರೆ ಆಗಿರಬಹುದು ಹೊರತು ಮನಸ್ಸು ಒಂದೇ ಎಳೆಯ ಮೇಲೆ ಇರಬೇಕು, ಕುಟುಂಬವೆಲ್ಲ ಒಂದೇ ಕಡೆ ಇರಬೇಕು ಎಂದು. ದೊಡ್ಡ ಸಸ್ಯ ಅನಾಮಿಕಾ ತನ್ನ ಮಾವನ ಆಶಯವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೇಮಿಸುತ್ತಿರುತ್ತಾಳೆ. ಅದಕ್ಕಾಗಿ ಎಷ್ಟು ಕಷ್ಟವಾದರೂ ಎಲ್ಲರಿಗೂ ಹಿಡಿಸುವ ಹಾಗೆ ಕಷ್ಟಪಟ್ಟು ಅಡಿಗೆ ಮಾಡುತ್ತಾ ಮನೆಯನ್ನು ನಂದನವನದ ಹಾಗೆ ಇಡುತ್ತಾ ಇದ್ದಳು. ಒಂದು ದಿನ ಮಧ್ಯಾಹ್ನ ಎಲ್ಲರೂ ಕೂತ್ಕೊಂಡು ಅನಾಮಿಕಳ ಅಡುಗೆಯನ್ನು ತಿನ್ನುತ್ತಾ, ಆಹಾ ಅನಾಮಿಕಾ, ನಿನ್ನ ಕೈ ಅಡುಗೆ ಅಮೃತದ ಹಾಗಿದೆ ಅಮ್ಮ. ಈ ದಿನ ನೀನು ಮಾಡಿದ ಮಸಾಲೆ ಬದನೆಕಾಯಿ ಕರಿ ನಮ್ಮಮ್ಮನ ಕೈನ ಅಡುಗೆ ನೆನಪಿಗೆ ಬಂತಮ್ಮ. ಇದರಲ್ಲಿ ನೀನು ಉಪಯೋಗಿಸಿದ ಸಹಜವಾದ ಮಸಾಲೆ ಪುಡಿ ಈ ಅಡುಗೆಗೆ ಮತ್ತಷ್ಟು ರುಚಿ ಕೊಡ್ತಾ ಇದೆ. ಈ ಬೇಸಿಗೆಗೆ ತಣ್ಣನೆಯ ಮೊಸರಿನಿಂದ ನೀನು ಮಾಡಿದ ಮಾವಿನಕಾಯಿ ಪಚಡಿ ಜೊತೆ ತಿಂತಾ ಇದ್ರೆ ಅಮೃತದ ಹಾಗಿದೆ ತಾಯಿ. ನನ್ನ 3 ಮಕ್ಕಳು ಸೊಸೆಂದ್ರು ಹೀಗೆ ನನ್ನ ಕಣ್ಣ ಮುಂದೆ ಕೂತ್ಕೊಂಡು ಒಟ್ಟಾಗಿ ಊಟ ಮಾಡ್ತಾ ಇದ್ರೆ ನನ್ನ ಹೊಟ್ಟೆ ತುಂಬ ಹೋಗ್ತಾ ಇದೆ. ಹೌದು ರೀ, ಪಾಪ ನಮ್ಮ ಅನಾಮಿಕಾ ನಮಗಾಗಿ ಅಂತ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಅಡಿಗೆ ಮನೆಯಲ್ಲಿ ಕುದ್ದು ಹೋಗ್ತಾ ಇದ್ದಾಳೆ. ಯಾರಿಗೆ ಏನ್ ಬೇಕು ಅಂತ ಕೇಳಿ ಮತ್ತೆ ಅಡಿಗೆ ಮಾಡ್ತಾಳೆ. ರಮೇಶು, ನೀನು ಅದೃಷ್ಟವಂತ ಕಣೋ, ಇಂತ ಹೆಂಡತಿ ಸಿಕ್ಕೋದು ನಿನ್ನ ಪೂರ್ವ ಜನ್ಮದ ಸುಕೃತ. ನಿಜವೇ ಅಮ್ಮ, ಅನಾಮಿಕಾ ಇಲ್ದೇ ಇದ್ರೆ ನಮ್ಮನೆ ಇಷ್ಟು ಸಂಭ್ರಮವಾಗಿರ್ತಾನೆ ಇರ್ಲಿಲ್ಲ. ಆ ಮಾತಿಗೆ ಅವನಿ ಅಂಜಲಿ ಒಬ್ಬರನ್ನೊಬ್ರು ಮುಖ ನೋಡ್ಕೊಂಡು ಮುಖ ಮುದುಡಿಸಿಕೊತಾರೆ. ನೋಡಿದ್ಯಾ ಅಂಜಲಿ, ಅತ್ತೆ ಮಾವಂದರಿಗೆ ಈ ಹಳೆ ಕಾಲದ ಈ ಪಪ್ಪು ಸಾರುಗಳೇ ಸ್ವರ್ಗದ ಹಾಗಿದೆ. ನನಗೆ ಮಾತ್ರ ಬಿಸಿಲಿನಲ್ಲೇ ಆ ಬಿಸಿ ಬಿಸಿ ಪಪ್ಪು ನೋಡ್ತಾ ಇದ್ರೆ ಬೇಸರವಾಗುತ್ತೆ. ನಮ್ ಮನೇಲಂತೂ ನಮ್ಮ ಮಮ್ಮಿ ಈ ಟೈಮ್ಗೆ ತಣ್ಣನೆಯ ಕೋಲ್ಡ್ ಪಾಸ್ತಾ ಇಲ್ಲಾಂದ್ರೆ ಫ್ರೂಟ್ ಸಲಾಡ್ ಮಾಡ್ತಾ ಇದ್ಲು. ಹೌದಕ್ಕ, ಅನಾಮಿಕಳ ಅಡ್ಗೆ ಯಾವಾಗ್ಲೂ ಒಂದೇ ತರ ಇರುತ್ತೆ, ಯಾವಾಗ್ಲೂ ಒಂದೇ ಮಸಾಲೆ, ಒಂದೇ ಟೇಸ್ಟು. ನನಗೆ ಆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ ಚೀಸ್ ಬರ್ಸ್ಟ್ ತಿನ್ಬೇಕು ಅಂತ ಇದೆ. ಅರುಣ್, ದಿನೋ ಇದೇ ತಿಂತಾ ಇದ್ರೆ ನಿನಗೆ ಬೋರ್ ಆಗಲ್ವಾ? ಅದೇನಂಜಲಿ, ಅತ್ತಿಗೆ ಅಡಿಗೆ ಚೆನ್ನಾಗೆ ಮಾಡ್ತಾಳಲ್ಲ. ಅತ್ತಿಗೆ ಅಡಿಗೆ ನಮ್ಮ ಅಮ್ಮನ ಕೈ ಅಡಿಗೆ ತರಾನೇ ಇದೆ. ನೀನು ಹಳೆ ಕಾಲದ ಮನುಷ್ಯ ಅರುಣ್, ಅದಕ್ಕೆ ನಿನಗೆ ಈಗಿನ ವೆರೈಟಿ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ನಿಂತು ಅಂಜಲಿ ಹೀಗಂತಾಳೆ, ಮಾವಯ್ಯ ನಿಮ್ ಜೊತೆ ನಾನೊಂದ್ ವಿಷಯ ಮಾತಾಡ್ಬೇಕು. ಹೇಳಮ್ಮ ಅಂಜಲಿ, ಏನದು? ಮಾವಯ್ಯ, ಅನಾಮಿಕಾ ಅಕ್ಕ ದಿನವೂ ಅಡಿಗೆ ಮಾಡಿ ಸುಸ್ತಾಗಿರ್ತಾಳಲ್ವಾ, ಮೇಲಾಗಿ ಈ ಬಿಸಿಲಿಗೆ ಅಡಿಗೆ ಮನೆಯಲ್ಲಿ ನಿಲ್ಲೋದು ಬಹಳ ಕಷ್ಟ. ಅದಕ್ಕೆ ನಾವು ಏನ್ ಅಂದ್ಕೋತಿದೀವಿ ಅಂದ್ರೆ, ನಮಗೆ ಬೇಕಾದ್ದನ್ನು ನಾವೇ ಮಾಡ್ಕೋತೀವಿ, ಸ್ವಲ್ಪ ಹೊಸದಾಗಿ ಟ್ರೈ ಮಾಡ್ಬೇಕು ಅನ್ಕೊಂಡಿದೀವಿ. ಹೌದು ಮಾವಯ್ಯ, ಅನಾಮಿಕಾ ಅಕ್ಕನ ಅಡಿಗೆ ಈ ಮಧ್ಯ ಸ್ವಲ್ಪ ರುಟೀನ್ ಆಗೋಗಿದೆ. ನಮ್ಗೆ ಸ್ವಲ್ಪ ಸ್ಪೈಸಿಯಾಗಿ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ತಿನ್ಬೇಕು ಅಂತಿದೆ. ಅದಕ್ಕೆ ನಾವು ಬೇರೆಯಾಗಿ ಮಾಡ್ಕೋತೀವಿ, ನಮ್ಗೊಂದ್ ಚಿಕ್ಕ ಸ್ಟವ್ ಕೊಟ್ರೆ ಸಾಕು. ಆ ಮಾತು ಕೇಳುತ್ತಲೇ ಪ್ರಸಾದನ ಮುಖದಲ್ಲಿ ಕಿರುನಗೆ ಮಾಯವಾಗಿ ಹೋಗುತ್ತದೆ. ಒಂದೇ ಮನೆಯಲ್ಲಿ 2 ಒಲೆ ಎಂದರೆ ಅವನಿಗೆ ಭಯ. ಅದು ಬೇರೆಯಾಗಲಿಕ್ಕೆ ಮೊದಲ ಮೆಟ್ಟಿಲು ಎಂದು ಅವನ ಅಭಿಪ್ರಾಯ. ಏನಮ್ಮ, ಬಿಡಿ ಬಿಡಿಯಾಗಿ ಅಡಿಗೆನಾ? ಹಾಗೆ ಬೇಡ ತಾಯಿ, ನಮ್ಮನೆ ಒಂದೇ, ಅಡಿಗೆ ಮನೆ ಒಂದೇ ಇರ್ಬೇಕು. ಪ್ರಸಾದನ ಭಯವನ್ನು ಅರ್ಥ ಮಾಡಿಕೊಂಡ ಅನಾಮಿಕಾ ಆಗ ಹೀಗಂತಾಳೆ, ಮಾವಯ್ಯ ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಅವರು ಬೇರೆ ಆಗ್ತೀನಿ ಅಂತ ಇಲ್ಲ, ಕೇವಲ ಅವರಿಗೆ ಇಷ್ಟ ಬಂದಿದ್ದು ಮಾಡ್ಕೋತೀನಿ ಅಂತ ಇದ್ದಾರೆ. ನನಗೆ ಕೂಡ ಸ್ವಲ್ಪ ವಿಶ್ರಾಂತಿ ಸಿಕ್ಕುತ್ತೆ. ಅವನಿ ಅಂಜಲಿ ಇಬ್ರು ಓದ್ಕೊಂಡಿದ್ದಾರೆ. ಅವರು ಹೊಸ ಅಡಿಗೆ ಮಾಡಿದ್ರೆ ನಾವು ಕೂಡ ಅದರ ರುಚಿ ನೋಡ್ಬೋದಲ್ಲ. ಶಾರದತ್ತೆ, ನೀವೇನು ಅಂದ್ಕೋಬೇಡಿ, ಅವರನ್ನು ಅಡಿಗೆ ಮಾಡೋದಕ್ಕೆ ಬಿಡಿ. ಅನಾಮಿಕಾ, ನಿಂದು ಬೆಣ್ಣೆಯಂತಹ ಮನಸ್ಸು ತಾಯಿ. ಸರಿ, ನೀನ್ ಹೇಳ್ತಿದ್ಯಾ, ಆದ್ರಿಂದ ಹಾಗೆ ಆಗ್ಲಿ. ಅವನಿ, ಅಂಜಲಿ, ನಾಳೆಯಿಂದ ಅಡಿಗೆ ಮನೆ ನಿಮ್ದೆ. ನಿಮಗೆ ಇಷ್ಟ ಬಂದ ಅಡಿಗೆನೆ ಎಲ್ರಿಗೂ ಮಾಡಿ. ನಾಳೆಯಿಂದ ಅನಾಮಿಕಾ ರೆಸ್ಟ್ ತಗೋತಾಳೆ. ಆದ್ರೆ ಒಂದು ಮಾತ್ರ ನೆನ್ಪಲ್ಲಿ ಇಟ್ಕೊಳ್ಳಿ, ಅಡಿಗೆ ಎಂದರೆ ಕೇವಲ ರುಚಿಯೊಂದೇ ಅಲ್ಲ, ಅದು ತಿನ್ನುವವರ ಆರೋಗ್ಯ ಕೂಡ ಮುಖ್ಯ. ಮಾರನೇ ದಿನ ಬೆಳಿಗ್ಗೆ ಅಡಿಗೆ ಮನೆಯಲ್ಲಿ ಅವನಿ ಅಂಜಲಿಯರ ಹಡಾಹುಡಿ ಮಾಮೂಲಿಯಾಗಿರಲಿಲ್ಲ. ಕೈಯಲ್ಲಿ ಫೋನ್ಗಳು, ಪಕ್ಕದಲ್ಲಿ ಸಂಡೇ ಮ್ಯಾಗಝಿನ್ಗಳು ಇಟ್ಕೊಂಡು ಚಿತ್ರ ವಿಚಿತ್ರ ಪ್ರಯೋಗ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂಜಲಿ, ಆ ವಿಡಿಯೋದಲ್ಲಿ ಹೇಳಿದ ಹಾಗೆ ಇದರಲ್ಲಿ ಒಂದು ಚಿಕ್ಕ ಕಪ್ಪು ಬೆಣ್ಣೆ ಹಾಕ್ಬಿಡು, ಆಮೇಲೆ ಹಸಿಮೆಣಸಿನ ಖಾರ ಹಾಕು. ಇದ್ರ ಹೆಸರು ಡ್ರ್ಯಾಗನ್ ರೈಸ್ ಅಂತೆ. ನೋಡೋದಕ್ಕೆ ಅಡಿಗೆ ಭಲೇಯಾಗಿದೆ, ತಿಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಅಕ್ಕ, ಇದ್ರಲ್ಲಿ ಸ್ವಲ್ಪ ಕಾಫಿ ಪುಡಿ ಸೇರ್ಸಿದ್ರೆ ವೆರೈಟಿ ಟೇಸ್ಟ್ ಬರುತ್ತಂತೆ. ಒಬ್ಬ ಬ್ಲಾಗರ್ ಹೇಳ್ದ. ಈ ಪೋಸ್ಟ್ ಗೆ ಬಹಳ ಲೈಕ್ಸ್ ಕೂಡ ಇದೆ. ಅವನ್ ಹೇಳಿದಾಗೆ ಮಾಡೋಣವಾ? ಹಾಕು ಹಾಕು. ಅನಾಮಿಕಾ ಅಕ್ಕ, ನಮ್ಮ ಕೈ ಅಡಿಗೆ ನೋಡಿ ಶಾಕ್ ಆಗ್ಬೇಕು. ನಮ್ಮ ಅಡಿಗೆ ಈ ದಿನ ಬೇರೆ ಲೆವೆಲ್ ಅಲ್ಲಿ ಇರ್ಬೇಕು. ಅದನ್ನು ತಿಂದು ಎಲ್ರು ದಿನವೂ ನಮ್ಮನ್ನೇ ಅಡಿಗೆ ಮಾಡು ಅಂತ ಕೇಳ್ಬೇಕು. ಅಂತೂ ಕಡೆಗೆ ಆನ್ಲೈನ್ ನಲ್ಲಿ ವಿಡಿಯೋಗಳನ್ನು ನೋಡಿ ಅಡಿಗೆ ಪೂರ್ತಿ ಮಾಡುತ್ತಾರೆ ಅವನಿ ಅಂಜಲಿಯರು. ಮಧ್ಯಾಹ್ನ ಊಟದ ಸಮಯ, ಎಲ್ರೂ ಕೂತಿರುತ್ತಾರೆ. ಟೇಬಲ್ ಮೇಲೆ ವಿಚಿತ್ರ ಬಣ್ಣದಲ್ಲಿ ಅಡುಗೆಗಳಿರುತ್ತದೆ. ಒಂದು ಪಾತ್ರೆಯಲ್ಲಿ ಕಪ್ಪನೆ ಅನ್ನ, ಇನ್ನೊಂದು ಪಾತ್ರೆಯಲ್ಲಿ ಹಸಿರಾದ ಗ್ರೇವಿ ಇರುತ್ತೆ. ಏನಮ್ಮ ಇದು? ಅನ್ನ ಏನೋ ಮಸಿ ಕಲಸಿದ ಆಗಿದೆ. ಅನ್ನವೇನಾದ್ರೂ ಸೀದೋಯ್ತಾ?
ಇಲ್ಲ ಮಾವಯ್ಯ, ಅದು ಮಸಿ ಅಲ್ಲ, ಅದು ಡಿಫ್ರೆಂಟ್ ಫ್ಲೇವರ್ಡ್ ರೈಸ್. ಟೇಸ್ಟ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅದ್ರ ರುಚಿ, ನಿಮಗೆ ಹೊಸದಾಗಿರುತ್ತೆ. ಈಗ ಇದು ಟ್ರೆಂಡಿಂಗ್ ಅಲ್ಲಿದೆ. ರಮೇಶ್ ಅವನಿ ಅಂಜಲಿ ಮಾಡಿದ ಅಡುಗೆನೋ ಒಂದು ತುತ್ತು ತಿಂದು ಹೇಗಂತಾನೆ, ಅಮ್ಮ ಏನವನಿ ಇದ್ರಲ್ಲಿ ಇಷ್ಟು ಕಹಿ ಆಗಿದೆ, ಉಪ್ಪೇನಾದ್ರೂ ಹಾಕೋದು ಮರ್ತೋದ್ಯಾ? ಆ ಮಾತಿಗೆ ಅವನಿ ಸುರೇಶನ ಕಡೆ ನೋಡ್ತಾಳೆ. ಸುರೇಶ್ ತಕ್ಷಣ, ಚೆನ್ನಾಗಿದೆ ಅಲ್ಲ ಅಣ್ಣಯ್ಯ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತಿನ್ನು. ಮೆಲ್ಲ ಮೆಲ್ಲಗೆ ನಮಗೂ ಅವನಿ ಅಡಿಗೆ ಅಭ್ಯಾಸ ಆಗುತ್ತೆ. ಮೇಲಕ್ಕೆ ಹಾಗೆಂದರು ಸುರೇಶ್ ಕೂಡ ನುಂಗಲಾರದೆ ಕಷ್ಟಪಡ್ತಾ ಇರ್ತಾನೆ. ಅಮ್ಮ ಅವನಿ, ಈ ಸೊಪ್ಪಿನಲ್ಲಿ ಯಾಕಮ್ಮ ಇಷ್ಟು ಮಸಾಲೆ ಹಾಕಿದೀಯಾ? ಸೊಪ್ಪಿನ ರುಚಿ ಹೋಗಿ ಎಲ್ಲ ಅಡಿಗೆ ಎಲ್ಲ ಮಸಾಲೆ ವಾಸನೆ ಬರ್ತಾ ಇದ್ರೆ. ಅತ್ತೆ, ಅದು ಹರ್ಬಲ್ ಮಸಾಲೆ, ಆರೋಗ್ಯಕ್ಕೆ ಬಹಳ ಒಳ್ಳೇದು, ನೀವು ತಿನ್ನಿ, ಏನೂ ಆಗೋದಿಲ್ಲ. ನಿನ್ನ ಅಡಿಗೆ ಚೆನ್ನಾಗಿದೆ ಅವನಿ, ಚೆನ್ನಾಗಿದೆ ಅಂಜಲಿ. ದಿನವೂ ಮಾಡ್ತಾ ಇದ್ರೆ ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಾ. ಆದ್ರೆ ಕೆಲವು ಸಲ ಸಾಂಪ್ರದಾಯ ಅಡಿಗೆ ಕೂಡ ಮಾಡ್ತಾ ಇರಿ. ಆ ದಿನದಿಂದ ಪ್ರಸಾದನ ಮನೆಯಲ್ಲಿ ಊಟ ಒಂದು ಶಿಕ್ಷೆಯಾಗಿ ಬದಲಾಗುತ್ತದೆ. ಅವನಿ ಅಂಜಲಿ ಪ್ರತಿದಿನವೂ ಹೊಸ ಪ್ರಯೋಗ ಮಾಡ್ತಾ ಇದ್ರು. ಒಂದು ದಿನ ಪಿಜ್ಜಾ ದೋಸೆ, ಇನ್ನೊಂದು ದಿನ ಚಾಕ್ಲೇಟ್ ಪರೋಟ, ಹೀಗೆ ವಿಚಿತ್ರ ಅಡುಗೆಯಿಂದ ಇಂಟಿ ಸಭ್ಯರ ಹೊಟ್ಟೆಗಳು ಸದ್ದು ಮಾಡ್ತಾ ಇರುತ್ತದೆ. ಆದರೆ ಪ್ರಸಾದ್ ಶಾರದಾ ತಮ್ಮ ಸೊಸೆಯರು ನಿರುತ್ಸಾಹ ಪಡಬಾರದು ಎಂದು, ಅವರ ಮನಸ್ಸು ನೋಯಬಾರದು ಎಂದು ಅಡುಗೆಯನ್ನ ಮೆಚ್ಕೊಂಡು ತಿಂತಾ ಇರ್ತಾರೆ. ಅನಾಮಿಕಾ ಇದೆಲ್ಲ ಗಮನಿಸ್ತಾನೆ ಇರ್ತಾಳೆ. ಹಾಗೆ ಒಂದು ವಾರ ಕಳೆಯುತ್ತದೆ. ಬಿಸಿಲು ಇನ್ನೂ ಹೆಚ್ಚಾಗುತ್ತದೆ. ಮಧ್ಯಾಹ್ನ ಊಟ ಮುಗಿಸಿದ ಪ್ರಸಾದ್ ಒಂದೇ ಸಲಕ್ಕೆ ವಿಕಾರ ಶುರುವಾಗುತ್ತದೆ. ಅವನಿಗೆ ಒಂದೇ ಸಲ ವಾಂತಿ ಶುರುವಾಗುತ್ತೆ. ಶಾರದಾ, ಏನೋ ಹೊಟ್ಟೆಯೊಳಗೆ ಏನೋ ವಿಪರೀತವಾಗಿ ಸುಳಿತಾ ಇದೆ. ಇದುವರೆಗೂ ತಿಂದ ಚೀಸ್ ಮಸಾಲ ನಿಜಕ್ಕೂ ಆಗಿಲ್ಲ ಅನ್ಸುತ್ತೆ. ವಾಂತಿ ಆಗ್ತಾ ಇದೆ, ನನಗೆ ತುಂಬಾ ಸುಸ್ತಾಗ್ತಾ ಇದೆ. ಅಯ್ಯೋ, ನಿಮ್ಗೇನಾಯ್ತು ರೀ? ಅನಾಮಿಕಾ, ರಮೇಶು ಬೇಗ ಬನ್ರೋ. ಅನಾಮಿಕಾ, ಮಾವ ಹೆಂಗೇನಾಯ್ತು ನೋಡು. ಮಾವಯ್ಯ, ಗಾಬರಿ ಆಗ್ಬೇಡಿ. ಏನು ಅಂದ್ರೆ ಮಾವಯ್ಯನ್ಗೆ ಒಳಗಡೆಗೆ ಕರ್ಕೊಂಡು ಹೋಗಿ. ಅವನಿ, ಅಂಜಲಿ, ಬೇಗ ತಣ್ಣನೆ ನೀರು ತಗೊಂಬನ್ನಿ. ಅವನಿ ಅಂಜಲಿ ಭಯದಿಂದ ನಡುಗ್ತಾ ಇರ್ತಾರೆ. ತಾವು ಮಾಡಿದ ಅಡಿಗೆಯಿಂದಲೇ ಮಾವನವರು ಅನಾರೋಗ್ಯದ ಪಾಲಾಗಿದ್ದಾರೆ ಎಂದು ಅವರಿಗೆ ಅರ್ಥವಾಗುತ್ತದೆ. ಅಕ್ಕ, ಮಾವಯ್ಯನಿಗೆ ಏನೂ ಆಗಲ್ವಲ್ಲ? ಏನೋ ವೆರೈಟಿ ಆಗಿರುತ್ತೆ ಅಂತ ಮಾಡಿದ್ವಿ, ಆದ್ರೆ ನಮ್ಮ ಅಡಿಗೆಯಿಂದ ಅವ್ರಿಗೆ ಹೀಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಹೌದು ಅಕ್ಕ, ಆ ಬುಕ್ಕಲ್ಲಿ ನೋಡಿ ಎಲ್ಲ ಕರೆಕ್ಟ್ ಆಗಿ ಹಾಕಿದ್ವಿ, ಮತ್ತೆ ಯಾಕೆ ಹೀಗಾಯ್ತೋ ನಮ್ಗೇನು ಅರ್ಥವಾಗ್ತಿಲ್ಲ. ನೀವು ಗಾಬರಿ ಆಗ್ಬೇಡಿ, ನಾನು ಈಗ್ಲೇ ಹೋಗಿ ಜೀರಿಗೆ ಮೆಣಸಿನ ರಸ ಮಾಡ್ಕೊಂಡು ತರ್ತೀನಿ. ಅತ್ತೆ, ನೀವು ಮಾವಯ್ಯನ ಹೊಟ್ಟೆ ಮೇಲೆ ತಣ್ಣನೆ ಬಟ್ಟೆ ಹಾಕ್ತಾ ಇರಿ. ಈ ಬಿಸಿಲಿಗೆ ಅವರಿಗೆ ಆ ಹೆವಿ ಮಸಾಲೆ ಚೀಸು ಆಗೋದಿಲ್ಲ. ಅನಾಮಿಕಾ ನಿಮಿಷದಲ್ಲಿ ಅಡಿಗೆ ಮನೆಗೆ ಹೋಗಿ ತನ್ನ ಹಳೆ ಪದ್ಧತಿಯಲ್ಲಿ ಘಮಘಮ ಅನ್ನುವ ರಸ ತಯಾರು ಮಾಡಿ ತರುತ್ತಾಳೆ. ಅದು ಪ್ರಸಾದನಿಗೆ ಕುಡಿಸುತ್ತಾಳೆ. ರಸ ಕುಡಿದ ಸ್ವಲ್ಪ ಹೊತ್ತಿಗೆ ಪ್ರಸಾದನಿಗೆ ವಾಂತಿ ನಿಲ್ಲುತ್ತದೆ. ಅಮ್ಮ ಅನಾಮಿಕಾ, ಈಗ ನನ್ನ ಪ್ರಾಣ ಎದ್ದು ಬಂತಮ್ಮ. ನೀನು ಮಾಡಿದ ರಸ ಕುಡಿದ ಹೊರತು ಈ ಹೊಟ್ಟೆಲಿ ಉರಿ ಕಡಿಮೆ ಆಗ್ಲಿಲ್ಲ. ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅಮ್ಮ. ಪ್ರಸಾದ್ ಎಚ್ಚೆತ್ಕೋತಾನೆ. ಆದ್ರೆ ಆ ದಿನ ಸಾಯಂಕಾಲ ಅಡಿಗೆ ಮನೆಯಲ್ಲಿ ಅವನಿ ಅಂಜಲಿ ದಿಗಿಲಿನಿಂದ ಕೂತಿರ್ತಾರೆ. ತಮ್ಮ ಕೈಯಿಂದ ತಾವು ಮಾಡಿದ ಮಿಕ್ಕ ಅಡಿಗೆಯನ್ನು ರುಚಿ ನೋಡ್ತಾ ಇರ್ತಾರೆ. ಛೀ ಅಂಜಲಿ, ಇದು ನಿಜಕ್ಕೂ ಚೆನ್ನಾಗಿಲ್ಲ. ಎಷ್ಟು ದಾರುಣವಾಗಿದೆಯೋ ನೋಡು. ಇಷ್ಟು ಕಾಲ ಪುಸ್ತಕದಲ್ಲಿ, ಆನ್ಲೈನ್ ನಲ್ಲಿ ನೋಡಿ ನಾವು ಏನೋ ಒಂದು ಮಾಡಿದ್ವಿ, ಆದ್ರೆ ನಮಗೆ ನಿಜವಾದ ಅಡಿಗೆ ಬರಲ್ಲ ಅಂತ ಈ ದಿನವೇ ಅರ್ಥವಾಯ್ತು. ಹೌದು ಅಕ್ಕ, ಅನಾಮಿಕಾ ಅಕ್ಕ ಅಡಿಗೆನ ನಾವು ಕೊಂಕು ಹಿಡಿದ್ವಿ ಹೊರತು ಆಕೆ ಅಡಿಗೆಯಲ್ಲಿ ಒಂದು ಶಿಸ್ತಿನ ಕ್ರಮ ಇದೆ. ನಮ್ಮ ಅಡಿಗೆಯಲ್ಲಿ ಕೇವಲ ಪ್ರಯೋಗ ಇದೆ. ಈಗ ಏನ್ ಮಾಡ್ಬೇಕು ಅನಾಮಿಕಾ ಅಕ್ಕನ ಕೇಳೋಣ ಬಾ. ಅವನಿ ಅಂಜಲಿ ಹಿತ್ತಲಿನಲ್ಲಿರುವ ಅನಾಮಿಕಳ ಹತ್ರಕ್ಕೆ ಹೋಗ್ತಾರೆ. ಅಕ್ಕ, ನಮ್ಮನ್ನು ಕ್ಷಮಿಸಕ್ಕ. ನಾವು ಮಾಡಿದ ಭಯಂಕರವಾದ ಅಡಿಗೆನ ನೀವು ಒಂದು ವಾರ ಹೇಗೆ ತಿಂದಿರೋ, ನಮ್ಮನ್ನು ಒಂದು ಮಾತು ಕೂಡ ಯಾಕೆ ಅಂದಿಲ್ಲ? ನಿಜ ಹೇಳು ಅಕ್ಕ, ಅಡಿಗೆ ನಿಮ್ಗೆ ಹಿಡಿಸ್ತಾ? ಅವನಿ, ಅಂಜಲಿ, ನೀವು ಮಾಡಿದ ಅಡಿಗೆಗಿಂತ ನಿಮ್ಮ ಮೇಲಿರುವ ಪ್ರೇಮ ನನ್ನನ್ನು ನಿಮ್ಮ ಅಡಿಗೆನ ತಿನ್ನೋ ಹಾಗೆ ಮಾಡ್ತು. ನೀವೆಷ್ಟೋ ಕಷ್ಟಪಟ್ಟು ಆ ಬಿಸಿಲಿನಲ್ಲಿ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ನಮಗಾಗಿ ಏನೋ ಹೊಸದಾಗಿ ಮಾಡಬೇಕು ಅಂತ ತಾಪತ್ರಯ ಮಾಡಿದ್ರಿ. ನಿಮ್ಮ ಪ್ರಯತ್ನನ ನಾವು ಗೌರವಿಸಿದ್ವಿ. ಅಡಿಗೆಲಿ ರುಚಿ ಇಲ್ಲದೆ ಇರ್ಬೋದು, ಆದ್ರೆ ನಿಮ್ಮ ಕಷ್ಟದಲ್ಲಿ ಪ್ರೇಮವಿದೆ ಅಲ್ಲ. ಆದ್ರೆ ಅಕ್ಕ, ಮಾವಯ್ಯ ವಾಂತಿ ಮಾಡ್ಕೊಂಡ್ರಲ್ವಾ, ಅವರು ಕೂಡ ಏನೋ ಅಂದಿಲ್ಲ. ಯಾಕೆ? ಮಾವಯ್ಯ ನಮ್ಮ ಮೂವರನ್ನು ಸ್ವಂತ ಮಕ್ಕಳ ಹಾಗೆ ಭಾವಿಸುತ್ತಾರೆ. ನಾವು ಏನು ಮಾಡಿ ಕೊಟ್ರು ಅವರು ಅದನ್ನ ಅಮೃತದ ಹಾಗೆ ಭಾವಿಸ್ತಾರೆ ಹೊರತು ಕೊಂಕು ಹಿಡಿಯಲ್ಲ. ಆದರೆ ಅಡಿಗೆ ಮನೆ ಅಂದ್ರೆ ಕೇವಲ ರುಚಿಯಲ್ಲ, ಆರೋಗ್ಯಕ್ಕೆ ಪ್ರಾಣ ಹಾಕುವ ಜಾಗ. ಈ ಬಿಸಿಲಿಗೆ ನಮ್ಮ ಶರೀರ ಏನು ಬೇಕೋ ನಾವು ತಿಳಿದುಕೊಂಡು ಅದನ್ನೇ ಮಾಡಬೇಕು. ಆಗಲೇ ಅದು ನಿಜವಾದ ಅಡಿಗೆ ಆಗುತ್ತೆ. ನೀವು ಅಡಿಗೆ ಮಾಡ್ತಾನೆ ಹೋದ್ರೆ ಯಾವುದೋ ಒಂದಿನ ನನಗಿಂತ ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಅಕ್ಕ, ನಿನ್ನ ಸಂಸ್ಕಾರದ ಮುಂದೆ ನಾವು ಬಹಳ ಚಿಕ್ಕವರಾಗಿ ಹೋದ್ವಿ. ನಿನ್ನ ಅಡಿಗೆ ಚೆನ್ನಾಗಿಲ್ಲ ಅಂತ ನಾವೇ ಬೇಕು ಅಂತ ಕೊಂಕು ಹಿಡಿದ್ವಿ. ನಮ್ಮ ತಪ್ಪು ನಮಗೆ ತಿಳಿಯಿತು. ನಮಗೆ ಒಂದೇ ಅಡಿಗೆ ಮನೆ ಬೇಕು ಅಕ್ಕ.
ಹೌದು ಅಕ್ಕ, ಬಿಡಿ ಬಿಡಿಯಾಗಿರೋದ್ರಿಂದ ಮನಸ್ಸಿನ ಮಧ್ಯೆ ದೂರ ಹೆಚ್ಚಾಗಿ ಹೋಗುತ್ತೋ ಅಂತ ಈಗ ಭಯವಾಗ್ತಾ ಇದೆ. ನಮಗೆ ಮತ್ತೆ ನಿನ್ನ ಅಡ್ಗೆನೇ ಬೇಕು. ನಿನ್ ಹತ್ರ ನಾವು ಅಡ್ಗೆ ಕಲ್ತ್ಕೋತೀವಿ. ಹಾಗೆ ಅಮ್ಮ, ನಾವು ಮೂವರು ಸೇರಿ ಒಂದೇ ಅಡ್ಗೆ ಮನೆಯಲ್ಲಿರೋಣ. ಅವನಿ, ನೀನು ಡೆಕೋರೇಷನ್ ಚೆನ್ನಾಗಿ ಮಾಡ್ತೀಯಲ್ಲ, ಬಡಿಸುವಾಗ ನಿನ್ನ ಸಹಾಯ ತಗೋತೀನಿ. ಅಂಜಲಿ, ನಿನಗೆ ಹೊಸ ಅಡಿಗೆ ಮೇಲೆ ಅವಗಾಹನೆ ಇದೆಯಲ್ಲ, ನಮ್ಮ ಹಳೆಯ ಅಡಿಗೆಗೆ ಸ್ವಲ್ಪ ಹೊಸತನ ಜೋಡಿಸೋಣ. ನಮ್ಮ ಅಡಿಗೆ ಮನೆ ನಮ್ಮ ಊರಿನಲ್ಲಿಯೇ ಬೆಸ್ಟ್ ಆಗ್ಬೇಕು. ಮಾರನೇ ದಿನ ಮಧ್ಯಾಹ್ನ ಮನೆಯೆಲ್ಲ ಮತ್ತೆ ನಗೆಯ ಸಂಭ್ರಮ. ಮೂವರು ಸೊಸೆಯರು ಸೇರಿ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅನಾಮಿಕಾಳ ನಾಯಕತ್ವದಲ್ಲಿ ಅವನಿ ತರಕಾರಿ ಹಚ್ತಾ ಇದ್ರೆ ಅಂಜಲಿ ಮಸಾಲೆ ರುಬ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಪ್ರಸಾದ್ ಅಡಿಗೆ ಮನೆ ಕಡೆ ಬರ್ತಾನೆ. ಆಹಾ, ಈ ದೃಶ್ಯ ನೋಡೋದಕ್ಕೆ ನನ್ನ ಎರಡು ಕಣ್ಣು ಸರಿ ಹೋಗಲ್ಲ ಶಾರದಾ. ನನ್ನ ಸೊಸೆಯರು ಮೂರು ಒಂದೇ ಅಡಿಗೆ ಮನೆಯಲ್ಲಿ ಮಾತಾಡ್ಕೊಂಡು ಅಡಿಗೆ ಮಾಡ್ತಾ ಇದ್ದಾರೆ. ಹೌದ್ರಿ, ಅನಾಮಿಕಳ ವಿವೇಕ ಇಬ್ಬರನ್ನು ದಾರಿಗೆ ತಂದಿದೆ. ಅಡಿಗೆ ಮನೆ ಒಂದೇ ಆದರೆ ಮನೆ ಒಂದೇ ಆದ ಹಾಗೆ. ಅನಾಮಿಕಾ, ಈ ದಿನ ಏನ್ ಸ್ಪೆಷಲು? ಈ ದಿನ ಮೂವರು ಸೊಸೆಯರ ಮುದ್ದಿನ ಭೋಜನ ರೀ. ಪಾಲಕ್ ಪಪ್ಪು, ತಣ್ಣನೆಯ ಮೊಸರನ್ನ, ಮಾವಿನಕಾಯಿ, ಉಪ್ಪಿನಕಾಯಿ, ಅದರ ಜೊತೆ ಅಂಜಲಿ ಮಾಡಿದ ಸ್ಪೆಷಲ್ ಸಲಾಡ್. ವಾವ್ ಅತ್ತಿಗೆ, ನೀವು ಹೇಳಿದ ರೆಸಿಪಿ ಕೇಳ್ತಾ ಇದ್ರೆ ಈಗಲೇ ಹಸುವಾಗ್ತಾ ಇದೆ. ಅವನಿ, ನೀನು ಹೆಲ್ಪ್ ಮಾಡ್ತಾ ಇದ್ಯಾ ಇಲ್ಲ ಕೇವಲ ಹಾಗೆ ನೋಡ್ತಾ ಇದೀಯಾ? ನಾನು ಈ ದಿನ ಪಪ್ಪಲ್ಲಿ ಒಗ್ಗರಣೆ ಹಾಕ್ದೆ ಸುರೇಶ್. ಅನಾಮಿಕಾ ಅಕ್ಕ ಪಕ್ಕದಲ್ಲೇ ಇದ್ರೆ ಎಂತ ಅಡಿಗೆ ಆದ್ರೂ ಈಸಿಯಾಗಿ ಮಾಡ್ಬೋದು ಅಂತ ಈಗ ತಿಳಿತು. ಅಂಜಲಿ, ಈ ದಿನ ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಇಟ್ಟಿಲ್ವಾ? ಇಟ್ಟಿದ್ದೀನಿ ಅರುಣ್, ಆದ್ರೆ ಈ ದಿನ ಟೈಟಲ್ ಬದಲಾಯಿಸಿದೀನಿ. ನಮ್ಮ ಅನಾಮಿಕಾ ಅಕ್ಕ ಕೈಯ ಅಡಿಗೆ ನಿಜವಾದ ಆರೋಗ್ಯ ಅಂತ ಇಟ್ಟಿದ್ದೀನಿ. ಆಲ್ರೆಡಿ ಲೈಕ್ಸ್ ಕೂಡ ಬರ್ತಾ ಇದೆ. ಆ ದಿನದಿಂದ ಪ್ರಸಾದನ ಮನೆ ಮತ್ತೆ ಪೂರ್ವ ವೈಭವವನ್ನು ಹೊಂದುತ್ತದೆ. ಮೂವರು ಸೊಸೆಯರು ಸೇರಿ ಒಂದೇ ಅಡುಗೆ ಮನೆಯಲ್ಲಿ ಅನುರಾಗವನ್ನು ಬಡಿಸುತ್ತಾರೆ. ಬಿಸಿಲು ಸುಡುತ್ತಾ ಇದ್ರು ಅವರ ಮನೆ ಮಾತ್ರ ಮಮಕಾರದ ತಂಪಿನಿಂದ ತುಂಬಿ ಹೋಗಿರುತ್ತದೆ. ಕುಟುಂಬದ ಬಂಧ ಹೇಗಿರಬೇಕು ಎಂದು ಅನಾಮಿಕಾ ತನ್ನ ನಡವಳಿಕೆಯಿಂದ ತೋರಿಸುತ್ತಾಳೆ. ಅನಾಮಿಕಾ, ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ತಾಯಿ. ನಿನ್ನ ವಿವೇಕದಿಂದ ಯಾರನ್ನೂ ನೋಯಿಸದೆ ಈ ಮನೆ ಜೊತೆಯಾಗಿರುವ ಹಾಗೆ ಮಾಡಿದ್ದೀಯಾ. ಈ ಅಡುಗೆ ಮನೆ ಹೀಗೆ ಸಂಭ್ರಮದಿಂದಿರ್ಬೇಕು ತಾಯಿ. ಮಾವಯ್ಯ, ನಾನು ಕೇವಲ ನೀವು ಹೇಳಿದ ಒಗ್ಗಟ್ಟಾಗಿರ್ಬೇಕು ಅನ್ನುವ ಸೂತ್ರವನ್ನು ಫಾಲೋ ಆದೆ. ಎಲ್ರೂ ಸೇರಿ ಊಟ ಮಾಡಿದ್ರೆ ಆ ಅಡಿಗೆಗೆ ಬರುವ ರುಚಿನೇ ಬೇರೆ. ಸ್ವಲ್ಪ ಹೊತ್ತಿಗೆ ಅಡುಗೆ ಆಗುತ್ತದೆ. ಎಲ್ಲರೂ ಸೇರಿ ಮಾತನಾಡಿಕೊಳ್ಳುತ್ತಾ ಊಟ ಮಾಡುತ್ತಾ ಇರುವಾಗ ಆ ದೃಶ್ಯ ನೋಡಿ ಪ್ರಸಾದ್ ಶಾರದಾ ಅವರ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಅನುರಾಗ, ಮಮಕಾರ ಸೇರಿ ಎಲ್ಲ ಕುಟುಂಬಗಳು ಹೀಗೆ ಯಾವಾಗಲೂ ಒಗ್ಗಟ್ಟಾಗಿರಬೇಕು ಎಂದು ಆಶಿಸುತ್ತಾ ಈ ಕತೆ ಮುಗಿಸುತ್ತಿದ್ದೇವೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಜನವರಿ ಮುಗಿದು ಹೋಗಿರುತ್ತದೆ. ಶಿವ ಅನ್ನುತ್ತಾ ಚಳಿ ಹೊರಟು ಹೋಗಿ ಬಿಸಿಯ ತೀವ್ರತೆ ಶುರುವಾಗಿರುತ್ತದೆ. ಅನಾಮಿಕಾ ತನ್ನ ಗಂಡ ರಮೇಶನ್ ಹತ್ರ ಮನೆಯಲ್ಲಿ ಕೂತ್ಕೊಂಡು ವ್ಯಾಪಾರದ ಬಗ್ಗೆ ಮಾತನಾಡ್ತಾ ಇರ್ತಾಳೆ. ಏನು ಅಂದ್ರೆ, ಚಳಿಗಾಲ ಅಲ್ಲ ಅಂತ ನಮಗಿರುವ ಹಣ್ಣಿನ ಶಾಪನ ನಿಲ್ಸಿದ್ವಿ. ಈಗ ಬಿಸಿಲು ಶುರುವಾಗಿದೆ. ಜ್ಯೂಸ್ಗಳಿಗೆ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಈ ಸಲ ಹಣ್ಣಿನ ರಸದ ಜೊತೆಗೆ ಬಾದಾಮ್ ಹಾಲು ಕೂಡ ಇಡ್ಬೇಕು ಅಂದ್ಕೋತಾ ಇದ್ದೀನಿ ರೀ. ನೀವೇನಂತೀರಾ? ತಪ್ಪದೆ ಅನಾಮಿಕಾ, ಬಹಳ ಒಳ್ಳೆ ಆಲೋಚನೆ. ಸ್ಪೆಷಲ್ ಬಾದಾಮ್ ಹಾಲು ಹೇಗೆ ಮಾಡ್ಬೇಕು ನಾನು ಚೆನ್ನಾಗಿ ಕಲ್ತ್ಕೋತೀನಿ. ಒಳ್ಳೆ ದಿನ ನೋಡಿ ಇನ್ನು ವ್ಯಾಪಾರ ಶುರು ಮಾಡೋಣ. ಇಬ್ಬರು ಹೀಗೆ ಮಾತನಾಡಿಕೊಳ್ಳುತ್ತಾ ಇರುವಾಗಲೇ ರಮೇಶನ ತಮ್ಮ ಸುರೇಶ್, ಅವನ ಹೆಂಡತಿ ಅವನಿ ಅಲ್ಲಿಗೆ ಬರುತ್ತಾರೆ. ಅವನಿ ತನ್ನ ಅಕ್ಕ ಅನಾಮಿಕಳನ್ನು, ಭಾವ ರಮೇಶ್ನನ್ನು ಮಾತನಾಡಿಸುತ್ತಾಳೆ. ಸುರೇಶ್ ತನ್ನ ಅಣ್ಣಯ್ಯ ಅತ್ತಿಗೆಯನ್ನು ಮಾತನಾಡಿಸುತ್ತಾನೆ. ಏನಕ್ಕ, ಏನ್ ಭಾವನವ್ರೆ, ಏನೋ ದೊಡ್ಡ ಡಿಸ್ಕಷನ್ ಅಲ್ಲಿರೋ ಹಾಗಿದೆ. ಏನೂ ಇಲ್ಲ ಅವನಿ, ಇಷ್ಟು ಬೇಗನೆ ಬಂದಿದ್ದೀರಾ? ಏನಾದ್ರೂ ವಿಶೇಷನಾ? ಅಣ್ಣಯ್ಯ, ನಮ್ಮ ಊರಲ್ಲಿ ಬಾದಾಮಿ ಹಾಲಿನ ವ್ಯಾಪಾರ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಒಳ್ಳೆ ಪ್ಲೇಸ್ಗಾಗಿ ಹುಡುಕ್ತಾ ಇದ್ರೆ ರಾಮಾಲಯದ ಹತ್ರ ಒಂದು ಶಾಪ್ ಸಿಕ್ಕಿದೆ. ಅಲ್ಲಾದ್ರೂ ತುಂಬಾ ಚೆನ್ನಾಗಿ ವ್ಯಾಪಾರ ನಡೀತೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಶಾಪ್ ಈ ದಿನ ಬಾಡಿಗೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ಬರ್ತೀರೋ ಏನೋ ಅಂತ ಹೇಳಲಿಕ್ಕೆ ಬಂದೆ. ಆ ಮಾತು ಕೇಳುತ್ತಲೇ ಅನಾಮಿಕಾ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾಳೆ. ಈಗಲೇ ಅಲ್ವಾ ತಾವು ಕೂಡ ಅದೇ ಬಾದಾಮಿ ಹಾಲಿನ ವ್ಯಾಪಾರದ ಬಗ್ಗೆ ಮಾತನಾಡಿಕೊಂಡಿದ್ದು, ಮತ್ತೆ ಮೈದುನಂಗೆ ಈಗ ಈ ವಿಷಯ ಹೇಗೆ ತಿಳಿಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ. ರಮೇಶ್ ಏನೋ ಹೇಳುತ್ತಾ ಇರುವಾಗ ಅನಾಮಿಕಾ ಅವನನ್ನು ನಿಲ್ಲಿಸಿ ಮಾತನಾಡುತ್ತಾಳೆ. ಸರಿ, ಹೋಗೋಣ ಬನ್ನಿ. ಅತ್ತೆ ಮಾವನಿಗೆ ಕೂಡ ಹೇಳಿದ್ದೀರಾ? ಅವರು ಮನೆಗೆ ಬೀಗ ಹಾಕಿ ಎಲ್ಲಾದ್ರೂ ಹೋಗಿದ್ದಾರಾ? ಅವರು ಬರುವವರೆಗೆ ಇರೋಣ. ಇಲ್ಲ ಅಕ್ಕ, ಅವರು ನಮ್ಮ ಶಾಪ್ ಶುಭ್ರ ಮಾಡಲಿಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಪಕ್ಕದ ಊರಿನಲ್ಲಿರ್ತಾ ಇರುವ ಅಂಜಲಿ ಅವರಿಗೆ ಕೂಡ ಈ ವಿಷಯ ಹೇಳ್ಬೇಕು ಅಂದ್ಕೊಂಡಿದೀವಿ. ಆದ್ರೆ ಫೋನ್ ಸಿಗ್ತಾ ಇಲ್ಲ. ಸರಿ, ಮತ್ತೇನು ಪರವಾಗಿಲ್ಲ, ನಾವೇ ಸ್ವಯಂವಾಗಿ ಹೇಳ್ಬಹುದು. ನೀವು ಹೋಗ್ತಾ ಇರಿ, ನಾನು ಈಗಲೇ ಹೊರಡ್ತೀನಿ. ಸರಿ ಎಂದು ಸುರೇಶ್ ಅವನಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋಗುತ್ತಲೇ ರಮೇಶ್ ತನ್ನ ಹೆಂಡತಿ ಕಡೆ ನೋಡ್ತಾನೆ. ಏನ್ ಅನಾಮಿಕಾ ಇದು? ನಾವು ಬಾದಾಮಿ ಹಾಲಿನ ಏರ್ಪಾಟು ಮಾಡೋಣ ಅಂದ್ಕೊಂಡಿದ್ವಲ್ಲ, ಈಗ ಇವರು ಹೀಗೆ ಅಂತ ಇದ್ದಾರೆ, ಯಾಕೆ? ಸರಿ, ಅದ್ರ ಬಗ್ಗೆ ಬಿಟ್ಬಿಡಿ, ನಾವು ಆಮೇಲೆ ಮಾತಾಡೋಣ. ಮೊದ್ಲು ಆ ಶಾಪ್ ಹತ್ರ ಹೋಗೋಣ ಬನ್ನಿ. ಹಾಗೆ ಇಬ್ಬರು ಸೇರಿ ಆ ಶಾಪ್ ಹತ್ರಕ್ಕೆ ಹೊರಡುತ್ತಾರೆ.
ಅನಾಮಿಕಾ ರಮೇಶ್ ಇಬ್ಬರು ಆ ಶಾಪ್ ಹತ್ರಕ್ಕೆ ಹೋಗುವ ಹೊತ್ತಿಗೆ ಅಲ್ಲಿ ಅತ್ತೆ ಶಾರದಾ ಮಾವಯ್ಯ ಪ್ರಸಾದ್ ಶಾಪ್ ಅನ್ನು ಕ್ಲೀನ್ ಮಾಡಿ ಹೊರಗೆ ಬರ್ತಾ ಇರ್ತಾರೆ. ಸುರೇಶ್ ಅವನಿ ಬಾಡಿಗೆ ವಿಷಯ ಆ ಮನೆಯ ಮಾಲೀಕನ ಹತ್ರ ಮಾತನಾಡ್ತಾ ಇರ್ತಾರೆ. ಬಾರು ರಮೇಶು, ನೋಡಿದ್ರ ಸುರೇಶು ಒಳ್ಳೆ ಜಾಗ ನೋಡ್ಕೊಂಡಿದ್ದಾನೆ. ರಾಮಾಲಯದ ಹತ್ರ ಆಗಿದ್ದರಿಂದ ಜನ ಸಂದಣಿ ಇರುತ್ತದೆ. ಬಿಸಿಲು ಕೂಡ ಶುರುವಾಗಿದೆ ಅಲ್ಲ, ಬಾದಾಮಿ ಹಾಲಿನ ವ್ಯಾಪಾರ ಚೆನ್ನಾಗಿ ಸಾಗುತ್ತೆ. ಹೌದಪ್ಪ, ಅನಾಮಿಕಾ ಕೂಡ ಇಲ್ಲೇ ಇದ್ರೆ ಇಬ್ರು ಸೊಸೆಯರು ಸೇರಿ ಈ ಕೆಲಸ ಎಲ್ಲ ನೋಡ್ಕೋತಾರೆ. ನಾಳೆ ಅಂಜಲಿನ ಕೂಡ ಕರೆಸಿದ್ರೆ ಮೂವರು ಸೇರಿ ಶಾಪ್ ಓಪನಿಂಗ್ ಕೆಲಸ ನೋಡ್ಕೋಬಹುದು. ಅನಾಮಿಕಾ ಮನಸ್ಸಿನಲ್ಲಿ ಒಂದು ಕಡೆ ತನ್ನ ಆಲೋಚನೆಯನ್ನು ಇವರು ಅಮಲು ಮಾಡ್ತಾ ಇರೋದಕ್ಕೆ ದುಃಖವೆನಿಸಿದ್ದರೂ ಮೇಲಕ್ಕೆ ಮಾತ್ರ ನಗ್ತಾ ಇರ್ತಾಳೆ. ಹೌದು ಅತ್ತೆ, ಬಹಳ ಒಳ್ಳೆ ಜಾಗ ನೋಡಿದ್ದೀರಾ. ಅಂಜಲಿ ಫೋನ್ ಕೂಡ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಆಕೆ ಕೂಡ ಬಂದಿದ್ರೆ ಎಲ್ರೂ ಸೇರಿ ಪ್ಲಾನ್ ಮಾಡ್ಕೋಬಹುದಿತ್ತು. ಅಣ್ಣಯ್ಯ, ಯಜಮಾನ ಒಪ್ಕೊಂಡಿದ್ದಾನೆ. ನಾಳೆಯಿಂದ ನಾವು ಫರ್ನಿಚರ್ ಕೆಲಸ ಶುರು ಮಾಡೋಣ. ಬಹಳ ಸಂತೋಷ ಸುರೇಶ್. ಆದ್ರೆ ಅನಾಮಿಕಾ ನಾವು ಇದುವರೆಗೆ ಮಾತನಾಡಿದ್ದೀವಲ್ಲ. ರಮೇಶ್, ಈಗ ಅದ್ರ ಬಗ್ಗೆ ಏನಕ್ಕೆ? ಸುರೇಶ್, ನೀನು ಮುಂದೆ ನಡೆ, ನಾವು ನಿನಗೆ ಜೊತೆಯಾಗಿರ್ತೀವಿ. ಪಂಡಿತರ ಹತ್ರ ಮುಹೂರ್ತ ಇಟ್ಕೊಂಡು ಪೂಜೆ ಸಮಯಕ್ಕೆ ಮೊದಲು 2 ದಿನದ ಮುಂದೆ ಹೋಗಿ ಅಂಜಲಿಯವರನ್ನು ಕೂಡ ಕರೆಯೋಣ ಎಂದು ಅಂದಿದ್ದರಿಂದ ಅವರು ಸರಿ ಅನ್ನುತ್ತಾರೆ. ಒಳ್ಳೆ ಮಾತು ಹೇಳಿದ್ರ. ಒಂದ್ಸಲ ಪಂಡಿತರಿಗೆ ಫೋನ್ ಮಾಡಿ ಮುಹೂರ್ತ ಇದೆಯೋ ಎಲ್ಲೋ ಕೇಳೋಣ. ಹಾಗೆ ಈಗಲೇ ಫೋನ್ ಮಾಡ್ತೀನಿ ಎಂದು ಪ್ರಸಾದ್ ಪಂಡಿತನಿಗೆ ಫೋನ್ ಮಾಡಿ ಬಾಂದಿದ್ದಕ್ಕೆ ಅವನು ಮನೆಗೆ ಬರುತ್ತಾನೆ. ಪಂಚಾಂಗ ತೆಗೆದು ಲೆಕ್ಕ ನೋಡಿ ಒಂದು ಮುಹೂರ್ತ ಕರಾರು ಮಾಡುತ್ತಾನೆ. 2 ದಿನದಲ್ಲಿಯೇ ಬಹಳ ಒಳ್ಳೆಯ ಮುಹೂರ್ತ ಇದೆ ಮಾ. ಆ ದಿನವೇ ಓಪನಿಂಗ್ ಮಾಡ್ಬಿಡಿ. ವ್ಯಾಪಾರ ಬ್ರಹ್ಮಾಂಡವಾಗಿ ಸಾಗುತ್ತೆ. ಸರಿ ಪಂಡಿತ್ರೆ, ಆ ದಿನ ನೀವು ಬಂದು ಪೂಜೆ ಮಾಡ್ಬೇಕು. ತಪ್ಪದೆ ಬರ್ತೀನಮ್ಮ, ಆದರೆ ದಕ್ಷಿಣೆ ಮಾತ್ರ ಚೆನ್ನಾಗಿ ಕೊಡ್ಬೇಕು. ಅವನು ಸಂತೋಷದಿಂದ ಅಲ್ಲಿಂದ ಹೊರಡುತ್ತಾನೆ. ಮುಹೂರ್ತ ಕರಾರು ಆಗಿದ್ದರಿಂದ ಎಲ್ಲರೂ ಅವರವರ ಮನೆಗೆ ಹೊರಟು ಹೋಗುತ್ತಾರೆ. ಇನ್ನು ಆ ದಿನ ಸಾಯಂಕಾಲ ಶಾರದಾ ಪ್ರಸಾದ್ ಮನೆ ಹೊರಗೆ ಕೂತಿರುವಾಗ ಆಟೋದಲ್ಲಿ ಸಾಮಾನ್ಯನಿಂದ ಅರುಣ್ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅದನ್ನ ನೋಡಿ ಅವರು ಗಾಬರಿ ಆಗ್ತಾರೆ. ಏನು ಅರುಣೋ, ಇದನ್ನು ಸಾಮಾನೆಲ್ಲ ತಂದಿದ್ದೀರಾ? ನಿಜವಾದ ವಿಷಯವೇನು? ಹಿಂದೆ ಆಟ ಕೂಡ ಯಾಕೋ ಬರ್ತಾ ಇದೆ? ಅಲ್ಲಿ ಕೆಲಸವೇನು ಸರಿಯಾಗಿ ಸಾಗ್ತಾ ಇಲ್ಲಮ್ಮ, ಅದಕ್ಕೆ ಎಲ್ಲ ಜೋಡಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ವಿ. ಹೌದಾ, ಒಳ್ಳೆ ಕೆಲಸ ಮಾಡಿದ್ಯ ಕಣೋ. ಮೊದ್ಲು ಈ ಸಾಮಾನು ಒಳಗಡೆ ಸೇರಿಸೋಣ, ನಾವು ಕೂಡ ಸಹಾಯ ಮಾಡ್ತೀವಿ. ಎಲ್ಲರೂ ಸೇರಿ ಸಾಮಾನುಗಳನ್ನು ಒಳಗಡೆ ಜೋಡಿಸುತ್ತಾ ಇರುವಾಗ ಪಕ್ಕದಲ್ಲೇ ಇರುವ ಅನಾಮಿಕಾ ಅದನ್ನು ನೋಡಿ ತನ್ನ ಗಂಡನ ಕರೀತಾಳೆ. ಏನಂದ್ರೆ, ಅಲ್ಲಿ ನೋಡ್ರಿ, ಅರುಣ್ ಅವರು ಸಾಮಾನಿನ ಜೊತೆ ಬಂದ್ಬಿಟ್ಟ ಹಾಗಿದೆ. ಅಲ್ಲಿ ಏನಾದ್ರೂ ಕಷ್ಟವಾಯ್ತೇ ಏನೋ, ಒಂದ್ಸಲ ಹೋಗಿ ನೋಡೋಣ ಬನ್ನಿ. ಅನಾಮಿಕಾ ರಮೇಶ್ ಗಾಬರಿಯಿಂದ ಅಲ್ಲಿಗೆ ಹೋಗುತ್ತಾರೆ. ಅಂಜಲಿಯನ್ನು ನೋಡುತ್ತಲೇ ಅನಾಮಿಕಾ ಮಾತನಾಡಿಸುತ್ತಾಳೆ. ಏನಂಜಲಿ, ಫೋನ್ ಮಾಡಿದ್ರೆ ಸಿಗ್ತಾ ಇಲ್ಲ? ನಿಜಕ್ಕೂ ಇದ್ದಕ್ಕಿದ್ದ ಹಾಗೆ ಇಷ್ಟು ಗಾಬರಿಯಿಂದ ಸಾಮಾನೆಲ್ಲ ತಂದಿದ್ದೀರೇನಕ್ಕೆ? ಏನೂ ಇಲ್ಲಕ್ಕ, ಅಲ್ಲಿ ಕೆಲಸವೇ ಏನೂ ಇರ್ತಾ ಇರ್ಲಿಲ್ಲ. ಖಾಲಿಯಾಗಿದ್ರೆ ದಿನ ಹೇಗೆ ಕಳೆಯುತ್ತೆ? ಕನಿಷ್ಠ ಫೋನ್ ರೀಚಾರ್ಜ್ ಮಾಡೋದಕ್ಕೆ ಕೂಡ ದುಡ್ಡಿಲ್ಲ. ಹಾಗಿದೆ ಅಲ್ಲಿ ನಮ್ಮ ಪರಿಸ್ಥಿತಿ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ವಿ. ಇಲ್ಲಿ ಏನಾದ್ರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದೀವಿ. ನಿಮ್ಮ ಮೈದುನಂಗೆ ಒಂದು ಆಲೋಚನೆ ಇದೆ ಅಂತೆ. ಏನು ಆಲೋಚನೆ? ಊರಲ್ಲಿ ಆಲ್ರೆಡಿ ಜ್ಯೂಸ್ ಶಾಪ್ಗಳು ಇದೆ ಅಲ್ಲ, ಅದಕ್ಕೆ ಈ ಸಲ ಹೊಸದಾಗಿ ಬಾದಾಮಿ ಹಾಲಿನ ಶಾಪ್ ಇಡೋಣ ಅಂದ್ಕೊಂಡಿದ್ದಾರೆ. ಆ ಮಾತು ಕೇಳುತ್ತಲೇ ಅನಾಮಿಕಾ ರಮೇಶ್ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಪಕ್ಕದಲ್ಲೇ ಇರುವ ಶಾರದಾ ಕೂಡ ಮಾತು ಕೇಳಿ ಶಾಕ್ ಆಗುತ್ತಾಳೆ. ಏನೋ, ನೀವು ಕೂಡ ಬಾದಾಮಿ ಹಾಲಿನ ಶಾಪ್ ಇಡ್ತೀರಾ? ಇದ್ರ ಬಗ್ಗೆ ನಾವು ಖಚಿತವಾಗಿ ಮಾತಾಡ್ಕೊಳ್ಳಬೇಕು. ಅತ್ತೆ, ಮೊದಲು ನೀವು ಸಾಮಾನೆಲ್ಲ ಒಳಗಡೆ ಜೋಡಿಸ್ಲಿಕ್ಕೆ ಬಿಡಿ. ಎಲ್ರೂ ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ ಬಿಡಿ. ಮೊದಲು ಇದೆಲ್ಲ ನಡೆಸಿ. ಅನಾಮಿಕಾ ರಮೇಶ್ ಕೂಡ ಸೇರಿ ಸಾಮಾನುಗಳೆಲ್ಲ ಒಳಗಡೆ ಜೋಡಿಸಲಿಕ್ಕೆ ಸಹಾಯ ಮಾಡುತ್ತಾರೆ. ಸಾಮಾನೆಲ್ಲ ಜೋಡಿಸಿದ ನಂತರ ಎಲ್ಲರೂ ಸೇರಿ ಒಂದೇ ಕಡೆ ಕೂತ್ಕೋತಾರೆ. ಏನಮ್ಮ, ಆಗ್ಲೇ ನಾನು ಬಾದಾಮಿ ಹಾಲಿನ ಶಾಪ್ ಇಡ್ತೀನಿ ಅಂದ್ರೆ ನೀನೇನೋ ಮಾತಾಡ್ಬೇಕು ಅಂದೆ, ವಿಷಯ ಹೇಳಮ್ಮ. ಅರೆ ಅರುಣು, ನಿಮ್ಮ ಅಣ್ಣೆಯ ಸುರೇಶ್ ಕೂಡ ಬಾದಾಮ್ ಹಾಲಿನ ಶಾಪ್ ಇಡೋದಕ್ಕೆ ಅಡ್ವಾನ್ಸ್ ಕೊಟ್ಟು ಶಾಪ್ ಕರಾರ್ ಮಾಡ್ಕೊಂಡಿದ್ದಾನೆ. 2 ದಿನದಲ್ಲಿ ಶಾಪ್ ಓಪನಿಂಗ್ ಕೂಡ ಇದೆ. ಆ ವಿಷಯದ ಬಗ್ಗೆ ನಿನಗೆ ಹೇಳಿ ಕರೆಯೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲೇ ನೀವೇ ಇಲ್ಲಿಗೆ ಬಂದಿದ್ದೀರಾ. ಆ ಮಾತು ಕೇಳುತ್ತಲೇ ಅರುಣ್ಗೆ ಏನು ಹೇಳಬೇಕೋ ಅರ್ಥವಾಗಲಿಲ್ಲ. 1 ನಿಮಿಷ ಎಲ್ಲರೂ ನಿಶ್ಶಬ್ದವಾಗಿದ್ದು ಬಿಡುತ್ತಾರೆ. ಸರಿ ಬಿಡಿಯತ್ತೆ, ಶೋಭಾ ಅಂತ ಅವರು ಶಾಪ್ ಓಪನ್ ಮಾಡ್ತಾ ಇದ್ರೆ ನಾವು ಬಂದು ಹಾಗೆ ಅಡ್ಡ ಮಾಡೋದು ಸರಿಯಲ್ಲ ಅನ್ಕೋತೀನಿ. ಇಲ್ಲ ಇಲ್ಲ, ಅವ್ರ ವ್ಯಾಪಾರ ಅವ್ರದ್ದು, ನಮ್ಮ ವ್ಯಾಪಾರ ನಮ್ದು. ಇದರಲ್ಲಿ ಎಂತ ಬದಲಾವಣೆನೂ ಇಲ್ಲ. ನಮಗೆ ಬೇರೆ ದಾರಿ ಇಲ್ಲ. ನಾವು ಕೂಡ ಇದೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಅರುಣ್ ಗಟ್ಟಿಯಾಗಿ ಹೇಳುವತ್ತಿಗೆ ಅಲ್ಲಿರುವವರೆಲ್ಲ ನಿಶ್ಶಬ್ದವಾಗಿ ಆಗಿ ಹೋಗುತ್ತಾರೆ. ಆಗ ರಮೇಶ್ ಒಂದೇ ಸಲ ನಗುತ್ತಾ ಮುಂದಕ್ಕೆ ಬರುತ್ತಾನೆ. ಶಬಾಷ್ ಕಣೋ ತಮ್ಮ. ನಿಜವಾದ ವಿಷಯ ಏನು ಅಂದ್ರೆ, ಅವ್ರಿಗಿಂತ ಮೊದಲು ನಿಮ್ಮ ಅತ್ತಿಗೆ ನಾನು ಕೂಡ ಇದೇ ವಿಷಯ ಮಾತಾಡಿದ್ವಿ.
ನಾವು ಕೂಡ ಬಾದಾಮ್ ಹಾಲ್ ಶಾಪ್ ಇಡೋಣ ಅಂದ್ಕೊಂಡ್ವಿ. ನಿಮ್ಮ ಅತ್ತಿಗೆನೋ ಆ ವಿಷಯ ಅವ್ರಿಗೆ ಈಗಲೇ ಹೇಳ್ಬೇಡ ಅಂತ ನನ್ನ ನಿಲ್ಸಿದ್ಲು. ಈಗ ನೀನು ಗಟ್ಟಿಯಾಗಿ ಹೊರಗಿಟ್ಟೆ, ಆದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಕೂಡ ಅದೇ ಶಾಪ್ ಇಟ್ಕೋಬೇಕು ಅಂದ್ಕೊಂಡಿದ್ದೀನಿ. ಆ ಮಾತು ಕೇಳುತ್ತಲೇ ಮನೆಯಲ್ಲಿರುವವರೆಲ್ಲ ಒಂದೇ ಸಲಕ್ಕೆ ಆಶ್ಚರ್ಯ ಹೋಗುತ್ತಾರೆ. ಅನಾಮಿಕಾ ತನ್ನ ಗಂಡನ ಕಡೆ ಅಯೋಮಯದಿಂದ ನೋಡ್ತಾಳೆ. ಸರಿಯಾಗಿ ಅದೇ ಸಮಯಕ್ಕೆ ಬಾಗಿಲ ಹತ್ರಕ್ಕೆ ಬಂದ ಸುರೇಶ್ ಅವನಿ ಕೂಡ ಮಾತನ್ನು ಕೇಳಿ ಅಲ್ಲೇ ನಿಂತು ಬಿಡುತ್ತಾರೆ. 3 ಅಣ್ಣ ತಮ್ಮಂದಿರು, 3 ಸೊಸೆಯರು ಒಂದೇ ವ್ಯಾಪಾರದ ಬಗ್ಗೆ ಮಾತನಾಡಿಕೊಳ್ತಾ ಇದ್ದಾರೆ ಎಂದು ಅರ್ಥವಾದ ನಂತರ ಅವರಿಗೆ ಏನು ಮಾಡಬೇಕು ಹೊಳೆಯಲಿಲ್ಲ. ಸುರೇಶ್ ಅವನೇ ಮೆಲ್ಲಗೆ ಒಳಗಡೆಗೆ ಬಂದು ಮಿಕ್ಕವರ ಪಕ್ಕ ಕುತ್ಕೋತಾರೆ. ಎಲ್ಲರೂ ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾ ನಿಶಬ್ದವಾಗಿದ್ದು ಬಿಡುತ್ತಾರೆ. 3 ಮಕ್ಕಳು, ಸೊಸೆಯರು ಎಲ್ಲರೂ ಹಾಗೆ ಒಬ್ಬರ ಮುಖ ಒಬ್ಬರು ನೋಡ್ಕೊಂಡು ಮೌನವಾಗಿರುವುದನ್ನು ನೋಡಿ ಪ್ರಸಾದ್, ಏನು ಎಲ್ರು ಯಾಕೆ ಮೌನವಾಗಿದ್ದೀರಾ? ಏನೋ ಒಂದು ಮಾತಾಡಿ, ಈ ಸಮಸ್ಯೆಗೆ ಪರಿಹಾರ ಬೇಕಲ್ಲ. ಅವನಿ ಆ ಮಾತು ಕೇಳುತ್ತಲೇ ಹೀಗಂತಾಳೆ, ಏನ್ ಮಾತಾಡುದು ಮಾವಯ್ಯ? ನ್ಯಾಯದ ಪ್ರಕಾರ ನಾವೇ ಮೊದಲು ಶಾಪು ಕರಾರು ಮಾಡಿದೀವಿ, ಮುಹೂರ್ತ ಕೂಡ ಇಟ್ಕೊಂಡಿದೀವಿ. ನಿಜಕ್ಕೂ ಇವರಿಬ್ಬರು ಈ ವಿಷಯದ ಬಗ್ಗೆ ಮೊದಲೇ ನಮಗೆ ಹೇಳಲಿಲ್ಲ. ಶಾಪ್ ಓಪನಿಂಗ್ ಕೂಡ ಹತ್ತಿರದಲ್ಲೇ ಇದೆ. ಆದ್ರಿಂದ ಇವರಿಬ್ಬರನ್ನು ಏನೋ ಒಂದು ವ್ಯಾಪಾರ ನೋಡ್ಕೊ ಅಂತ ಹೇಳಿ. ಅವನಿ ಮಾತಿಗೆ ಅಂಜಲಿ ಗಂಡ ಅರುಣ್ ಅಭ್ಯಂತರ ಹೇಳುತ್ತಾನೆ. ಅತಿಗೆ, ಅಷ್ಟು ದೂರದಿಂದ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂದ್ಕೊಂಡ್ವಿ? ಕೇವಲ ಬದುಕಲಿಕ್ಕಾಗಿ ಅಲ್ವಾ? ನಮಗೂ ಕೂಡ ಈ ಬೇಸಿಗೆಯಲ್ಲಿ ವ್ಯಾಪಾರ ಚೆನ್ನಾಗಿ ಕಲಿತು ಬರುತ್ತೆ ಅಂತ ಅನ್ಕೊಂಡಿದೀವಿ. ನಮ್ಮ ದಾರಿ ನಾವು ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನು? ಆಗ ರಮೇಶ್, ಅವರವರ ವ್ಯಾಪಾರ ಅವರದ್ದೇ ಇರುತ್ತೆ, ಎಲ್ಲರೂ ಒಂದೇ ವ್ಯಾಪಾರ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾರ ಅದೃಷ್ಟ ಹೇಗಿದೆಯೋ ಹಾಗೆ ನಡೆಯುತ್ತೆ. ಆದ್ರೆ ಅವನಿ ಮಾತ್ರ ನಿಜಕ್ಕೂ ತಗ್ಗಲೇ ಇಲ್ಲ. ಅದ್ ಹೇಗೆ ಆಗುತ್ತೆ ಭಾವನವ್ರೆ? ಎಲ್ರೂ ಒಂದೇ ಬಿಸ್ನೆಸ್ ಅಂದ್ರೆ ಅದು ಸರಿ ಹೋಗಲ್ಲ. ಈ ವ್ಯಾಪಾರ ನಮಗೆ ಬೇಕು, ಏಕೆಂದರೆ ಈ ವ್ಯಾಪಾರಕ್ಕೆ ಮೊದಲೇ ನಾವು ಕಾಲಿಟ್ಟಿದ್ದರಿಂದ. ಹಾಗೆ 3 ಅಣ್ಣ ತಮ್ಮಂದಿರು ಸೊಸೆಯಂದರ ಮಧ್ಯೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳ ಶುರುವಾಗುತ್ತದೆ. ಒಬ್ಬರನ್ನೊಬ್ಬರು ವಾದಿಸುತ್ತಾ ಇದ್ದಿದ್ದರಿಂದ ಅನಾಮಿಕಂಗೆ ಅದು ತಡೆಯಲಾರದ ಪರಿಸ್ಥಿತಿಯಾಗಿ ಬದಲಾಗುತ್ತೆ. ಅನಾಮಿಕ ಗಟ್ಟಿಯಾಗಿ ಅರಚಿ ಎಲ್ಲರನ್ನೂ ನಿಲ್ಲಿಸುತ್ತಾಳೆ. ನಿಲ್ಸಿ ಅತ್ತೆ, ಮಾವಯ್ಯ, ನೀವು ದೊಡ್ಡವರಲ್ಲ, ನೀವಿರುವಾಗ ನಾವು ಹೇಗೆ ಜಗಳವಾಡೋದು ಚೆನ್ನಾಗಿರಲ್ಲ. ಇನ್ನು ಮೇಲಿಂದ ನಾವ್ಯಾರು ನಮ್ಮ ಸ್ವಂತ ನಿರ್ಣಯ ತಗೊಳ್ಳೋದಿಲ್ಲ. ನಿಮಗೇನು ಒಳ್ಳೇದು ಅನ್ಸುತ್ತೆ ಅದನ್ನೇ ಹೇಳಿ, ನಾವೆಲ್ಲರೂ ನಿಮ್ಮ ಮಾತನ್ನೇ ಕೇಳ್ತೀವಿ. ಇದರಲ್ಲಿ ಯಾರಿಗಾದ್ರೂ ಅಭ್ಯಂತರವಿದ್ರೆ ಮೊದಲೇ ಹೇಳಿ. ಅನಾಮಿಕ ಮಾತಿಗೆ ಎಲ್ಲರೂ ಒಂದು ಕ್ಷಣ ಆಲೋಚನೆಯಲ್ಲಿ ಬೀಳುತ್ತಾರೆ. ರಮೇಶ್, ಸುರೇಶ್, ಅರುಣ್ ತಮಗೆ ಎಂತಹ ಅಭ್ಯಂತರವೂ ಇಲ್ಲ, ಅಮ್ಮ ಅಪ್ಪನ ಮಾತಿನ ಪ್ರಕಾರ ನಡ್ಕೋತೀವಿ ಅಂತ ಹೇಳ್ತಾರೆ. ಸೊಸೆಯರು ಕೂಡ ಅತ್ತೆಯ ಕಡೆ ನೋಡಿ ಸನ್ನೆ ಮಾಡುತ್ತಾರೆ. ಇನ್ನು ಶಾರದಾ ಎಲ್ಲರ ಮುಖವನ್ನು ನೋಡಿ ಒಳಗೊಳಗೆ ಆಲೋಚನೆಯಲ್ಲಿ ಬೀಳುತ್ತಾಳೆ. ಈಗ ಆಕೆ ಕೊಡುವ ತೀರ್ಪು 3 ಸೊಸೆಯರ ಭವಿಷ್ಯತ್ತನ್ನು ಬದಲಾಯಿಸುತ್ತದೆ. ಇನ್ನು ಆ ನಂತರ ಅತ್ತೆ ಯಾವ ನಿರ್ಣಯ ತಗೋತಾರೆ ನೋಡ್ಬೇಕು. ಶಾರದಾ ಎಲ್ಲರನ್ನು ಒಂದೇ ಸಲ ಆಳವಾಗಿ ನೋಡಿ, ನಾನು ಹೇಳುವ ಮಾತು ನೀವೆಲ್ಲರೂ ಖಚಿತವಾಗಿ ಕೇಳ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಆಮೇಲೆ ನಿಮ್ಮಿಷ್ಟ. ಹೇಳಮ್ಮ, ನಿನ್ನ ಮಾತು ಇಲ್ಲ ಅಂತೀವಾ? ಎಲ್ರೂ ಕೇಳ್ತೀವಿ ಅಂದ್ರೆ ಕೇಳಿ, ಯಾರು ದುಃಖ ಪಡದೆ ಅವರವರ ವ್ಯಾಪಾರ ಅವರು ಶುರು ಮಾಡ್ಕೊಳ್ಳಿ. ನಮ್ಮ ಊರಲ್ಲಿ ಸೆಂಟ್ರಲ್ ಚೆನ್ನಾಗಿದೆ ಅಲ್ಲ, 3 ಕಡೆ ದೂರವಾಗಿ ಶಾಪ್ಗಳು ಇಟ್ಕೊಳ್ಳಿ. ಒಂದು ವೇಳೆ ವ್ಯಾಪಾರ ಸರಿಯಾಗಿ ನಡೆದೇ ಇದ್ರೆ ಆಗ ಏನು ಮಾಡ್ಬೇಕು ಅಂತ ನನ್ನ ಹತ್ರ ಒಂದು ಆಲೋಚನೆ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅತ್ತೆ ಮಾತಿನ ಮೇಲೆ ಎಲ್ಲರೂ ಸರಿ ಅನ್ನುತ್ತಾರೆ. ಒಳ್ಳೆ ಮುಹೂರ್ತ ನೋಡಿಕೊಂಡು 3 ಮಕ್ಕಳು, 3 ಸೊಸೆಯರು 3 ಬೇರೆ ಬೇರೆ ಕಡೆ ಬಾದಾಮಿ ಹಾಲಿನ ಶಾಪನ್ನ ಏರ್ಪಾಟು ಮಾಡ್ಕೋತಾರೆ. ಪೈಪೋಟಿ ಹೆಚ್ಚಾಗಿದ್ದುದರಿಂದ ಎಲ್ಲರೂ ಕಸ್ಟಮರ್ಸ್ನ ಆಕರ್ಷಿಸುವುದರಲ್ಲಿ ಬೀಳುತ್ತಾರೆ. ಬರ್ಬೇಕಮ್ಮ, ಬರ್ಬೇಕು, ತಾಜಾ ಬಾದಾಮ್ ಹಾಲು, ಸ್ಪೆಷಲ್ ಫ್ರೂಟ್ ಮಿಕ್ಸ್ಚರ್, ತರತರದ ಜ್ಯೂಸ್ ಕೂಡ ಇದೆ, ಬನ್ನಿ ಅಮ್ಮ ಬನ್ನಿ. ಅನಾಮಿಕಾ, ಹಾಗೆ ಕೇಕೆ ಹಾಕಬೇಕಾದ ಅಗತ್ಯವೇನಿದೆ? ನಮ್ಮ ಶಾಪ್ ಬಗ್ಗೆ ಎಲ್ರಿಗೂ ಗೊತ್ತಲ್ಲ, ಬರ್ತಾರೆ ಬಿಡು. ಗೊತ್ತಾದ್ರೆ ಸರಿ ಹೋಗಲ್ಲ ರೀ, ಈಗ ನಮಗೆ ಪೈಪೋಟಿ ಇದೆಯಲ್ಲ, ಅದಕ್ಕೆ ಹೀಗೆ ಕರಿಬೇಕು. ಇನ್ನು ಮತ್ತೊಂದು ಕಡೆ ಅವನಿ, ಸುರೇಶ್ ಕೂಡ ಗಟ್ಟಿಯಾಗಿ ಕೇಕೆ ಹಾಕ್ತಾ ಇರ್ತಾರೆ. ಬರ್ಬೇಕಪ್ಪ, ಬರ್ಬೇಕು, ಸ್ಪೆಷಲ್ ಬಾದಾಮ್ ಹಾಲು, ಒಂದು ಸಲ ಏನಾದ್ರೂ ಕುಡಿದ್ರೆ ಅಂದ್ರೆ ನಿಜಕ್ಕೂ ಬಿಡೋದಿಲ್ಲ. ಆಲೋಚಿಸಿದರೆ ಆಶಾಭಂಗ, ಬೇಗ ಬನ್ನಿ ಸ್ವಾಮಿ ಬನ್ನಿ. ಇನ್ನು ಅಂಜಲಿ ಅರುಣ್ ಕೂಡ ಸ್ವಲ್ಪವೂ ಕಡಿಮೆ ಆಗಲಿಲ್ಲ. ತಾಜಾ ಪರಿಮಳ ಚೆಲ್ಲುವ ಬಾದಾಮಿ ಹಾಲು ಸುವಾಸನೆ ನೋಡಿದ್ರೇನೆ ಕುಡಿಬೇಕು ಅನ್ಸುತ್ತೆ. ಚಿಕ್ಕವರು ದೊಡ್ಡವರು ಎಲ್ರೂ ಬರ್ಬೇಕು. ಹಾಗೆ ಎಲ್ಲರೂ 1 ತಿಂಗಳ ಕಾಲ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತಾರೆ. ಆದರೆ ಆಶಿಸಿದ್ದ ಜಾಗದಲ್ಲಿ ಲಾಭ ಬಾರದೇ ಇದ್ದರಿಂದ ಮತ್ತೆ ಎಲ್ಲರೂ ಅತ್ತೆ ಹತ್ತಿರ ಸಮಾವೇಶಗೊಳ್ಳುತ್ತಾರೆ. ನೋಡಿದ್ರಲ್ಲ, 1 ತಿಂಗಳಲ್ಲಿ ಎಂತಹ ಲಾಭನೂ ಬರಲಿಲ್ಲ, ಹಾಗೆ ನಷ್ಟವೂ ಆಗ್ಲಿಲ್ಲ. ಅದಕ್ಕೆ ನನ್ನ ಹತ್ರ ಇನ್ನೊಂದು ಆಲೋಚನೆ ಇದೆ. ನೀವೆಲ್ಲರೂ ಬಿಡಿಯಾಗಲ್ಲದೆ ಮೇನ್ ಸೆಂಟರ್ ಅಲ್ಲಿ ಒಂದು ದೊಡ್ಡ ಶಾಪ್ ತೆಗೆದುಕೊಂಡು 6 ಜನವು ಸೇರ್ಕೊಂಡು ನೋಡ್ಕೊಳ್ಳಿ. ಆಗ ನಿಮ್ಮ ವ್ಯಾಪಾರ ಹೇಗಿರುತ್ತೋ ನೋಡಿ. ಅತ್ತೆ ಸಲಹೆ ಹಿಡಿಸಿ ಎಲ್ಲರೂ ಸೇರಿ ಊರಿನ ಮಧ್ಯದಲ್ಲಿ ಒಂದು ದೊಡ್ಡ ಶಾಪ್ ಅನ್ನು ಏರ್ಪಾಟು ಮಾಡುತ್ತಾರೆ. 3 ವಾರಗಿತ್ತಿಯರು ಸೇರಿ ಉತ್ಸಾಹದಿಂದ ಕಸ್ಟಮರ್ಸ್ ನ ಕರೆಯಲಿಕ್ಕೆ ಶುರು ಮಾಡುತ್ತಾರೆ. ಎಲ್ಲರೂ ಒಂದೇ ಕಡೆ ಇರುವುದರಿಂದ ಜನ ವಿಪರೀತವಾಗಿ ಬರಲಿಕ್ಕೆ ಶುರುವಾಗುತ್ತದೆ. ತಿಂಗಳು ಕಳೆಯುವುದರೊಳಗೆ
ಊಹಿಸದ ಸ್ಥಾಯಿಯಲ್ಲಿ ದುಡ್ಡು ಸಂಪಾದಿಸುತ್ತಾರೆ. ಆ ದುಡ್ಡನ್ನು ತೆಗೆದುಕೊಂಡು ಬಂದು ಅತ್ತೆ ಹತ್ರ ಕೊಡ್ತಾರೆ. ಈಗ ಹೇಳಿ ಸೊಸೆ ಅಂದ್ರೆ ವ್ಯಾಪಾರ ಹೇಗಿದೆ? ಅದ್ಭುತವಾಗಿದೆ ಅತ್ತೆ, ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಜಕ್ಕೂ ಊಹಿಸಿರ್ಲಿಲ್ಲ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ ಒಗ್ಗಟ್ಟಾಗಿದ್ದರೆ ಜಯ, ಒಗ್ಗಟ್ಟಾಗಿದ್ದರೆ ಏನಾದ್ರೂ ಸಾಧಿಸಬಹುದು. ನನ್ನ ಹತ್ರ ಇನ್ನೊಂದು ಆಲೋಚನೆ ಕೂಡ ಇದೆ. ನಾವು ಹೀಗೆ ಬೇರೆ ಬೇರೆ ಮನೇಲಿ ಇರೋದಕ್ಕಿಂತ ಎಲ್ರೂ ಸೇರಿ ಒಂದೇ ದೊಡ್ಡ ಮನೆ ತೆಗೆದುಕೊಳ್ಳೋಣ. ಮಿಕ್ಕ ಮನೆಗಳನ್ನು ಬಾಡಿಗೆ ಕೊಟ್ರೆ ಆ ದುಡ್ಡು ಕೂಡ ನಮ್ಗೆ ಬರುತ್ತಲ್ಲ, ಖರ್ಚು ಕಡಿಮೆ ಆಗತ್ತೆ. ಎಲ್ರೂ ಸೇರಿ ಕೂಡು ಕುಟುಂಬವಾಗಿರೋಣ, ಏನಂತೀರಾ? ನಿಜಾನೇ ಅತ್ತೆ, ನೀವು ಹೇಳಿದ್ದು ತುಂಬಾ ಚೆನ್ನಾಗಿದೆ. ನಾವು ಸಂಪಾದಿಸೋ ದುಡ್ಡೆಲ್ಲ ನಿಮ್ಮ ಕೈಲೇ ಇಡ್ತೀವಿ, ನೀವೇ ದೊಡ್ಡಸ್ತನ ವಹಿಸಿ ಮನೆ ನಡೆಸಿ. ಹೌದು ಅತ್ತೆ, ಹಾಗೆ ಮಾಡೋಣ. ಅತ್ತೆ ಹೇಳಿದ್ದು ವಾಸ್ತವ ಅತ್ತೆ, ಎಲ್ರೂ ಸೇರಿ ಇರೋಣ. ಸ್ವಲ್ಪ ದಿನಕ್ಕೆ ಎಲ್ಲರೂ ಸೇರಿ ಒಂದೇ ದೊಡ್ಡ ಮನೆಯೊಳಗೆ ಬದಲಾಗುತ್ತಾರೆ. ಕೂಡು ಕುಟುಂಬವಾಗಿರುತ್ತಾ ಬಾದಾಮಿ ಹಾಲಿನ ವ್ಯಾಪಾರವನ್ನು ಮತ್ತಷ್ಟು ವಿಸ್ತರಿಸುತ್ತಾರೆ. ಆ ಬಾದಾಮ್ ಹಾಲಿನ ರುಚಿ ಸುತ್ತಮುತ್ತಲಿನ ಗ್ರಾಮಕ್ಕೆ ಕೂಡ ತಗುಲುತ್ತದೆ. ಮೂವರು ಸಸ್ಯರ ಐಕ್ಯಮತ್ಯ ನೋಡಿ ಊರಿನ ಜನ ಮೆಚ್ಚಿಕೊಳ್ಳುತ್ತಾರೆ. ಹಾಗೆ ಬಾದಾಮ್ ಹಾಲಿನ ಶಾಪ್ ಫೇಮಸ್ ಆಗಿದ್ದರಿಂದ ಆ ಕುಟುಂಬ ಸುಖ ಸಂತೋಷದಿಂದ ಸಿರಿ ಸಂಪತ್ತಿನಿಂದ ವರ್ಧಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.